ಡಿಯರ್ ಸ್ಟೂಡೆಂಟ್ಸ್, ಇಂದು ನಾವು 10th ಸ್ಟ್ಯಾಂಡರ್ಡ್ 11th ಚಾಪ್ಟರ್ ಎಲೆಕ್ಟ್ರಿಸಿಟಿ ಈ ಒಂದು ಅಧ್ಯಾಯದ ಕೆಲವು ಕ್ವಶನ್ ಆನ್ಸರ್ಗಳನ್ನು ರಿವಿಷನ್ ಮಾಡೋಣ. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್. SI ಯೂನಿಟ್ ಆಫ್ ಪವರ್ ವ್ಯಾಟ್. The property of the conductor that opposes the flow of charge through it is called correct electric resistance. Rate of flow of electric charge is called electric current. I is equals to Q by T. Rate of flow of charge. The work done in bringing a unit positive charge from one point to the another through the conductor is called electric potential. Rate of consumption of energy is called electric power. The symbol used to represent electric cell. Yes, D. The symbol for closed circuit in electrical circuit. A. The symbol used to represent dry cell in circuit. C. Symbol used in circuit represent resistor. Yes. In electrical circuit, the ammeter and voltmeter are generally connected like this. Okay. In electrical circuit ಅನ್ನು ನಾವು ತೆಗೆದುಕೊಂಡ್ರೆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಣ್ತಾ ಇರುವಂಥ ಡಯಾಗ್ರಾಮ್ ಏನಾಗಿದೆ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ದೇರ್ ಆರ್ ಸೋ ಮೆನಿ ಕಂಪೋನೆಂಟ್ಸ್ ಇಸ್ ದೇರ್. ಈ ಒಂದು ಸರ್ಕ್ಯೂಟ್ನಲ್ಲಿ ಯಾವತ್ತೂ ಕೂಡ ಅಮ್ಮೀಟರ್ನ ಸೀರೀಸ್ನಲ್ಲಿ ಒಂದು ಲೈನಲ್ಲಿ ಸೀರೀಸ್ನಲ್ಲಿ ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ವೋಲ್ಟ್ ಮೀಟರ್ನ ಯಾವುದಾದ್ರೂ ಪೊಟೆನ್ಷಿಯಲ್ ಡಿಫರೆನ್ಸ್, ಯಾವುದಾದ್ರೂ ಕಂಪೋನೆಂಟ್ನ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಕಂಡುಹಿಡಿಬೇಕಂದ್ರೆ ವೋಲ್ಟ್ ಮೀಟರ್ನ ಯಾವುದ್ರಲ್ಲಿ ಕನೆಕ್ಟ್ ಮಾಡಬೇಕು, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊಳ್ಬೇಕು. ಈ ಕ್ವಶನನ್ನು ಇಲ್ಲಿ ರೈಸ್ ಮಾಡಿದ್ದಾರೆ ನೋಡಿ. ಲೆವೆಂತ್ ಒನ್. In electrical circuit, the ammeter and the voltmeter are generally connected like this. Ammeter in series, voltmeter in parallel. Okay. Ohm's law idare illi. Formula that is not applicable to represent Ohm's law. Yavudanagutte? V is equals to IR formula alva. Correct. ಇಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರೇ ಆಗುತ್ತೆ. ಕೊನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಲ್ಲೂ ಕೂಡ ವಿ ಇಸ್ ಈಕ್ವಲ್ ಟು ಐ ಆರ್ ಆಗುತ್ತೆ. ಆದರೆ ಇದು ಮಾತ್ರ ಆಗಲ್ಲ. ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಓಮ್ಸ್ ಲಾ. ಕರೆಕ್ಟ್. ದ ನೆಟ್ ರೆಸಿಸ್ಟೆನ್ಸ್ ವೆನ್ 2 and 4 ohm resistors are connected in series and at 4 ohm resistor is connected in parallel ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಸ್ಟು 2 ರೆಜಿಸ್ಟರ್ಸ್ಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ ಬಂದಿರುವಂಥ ಇಕ್ವಿವೆಲೆಂಟ್ ರೆಜಿಸ್ಟರ್ನ ನಾವು ಯಾವುದಕ್ಕೆ ಕನೆಕ್ಟ್ ಮಾಡಬೇಕು, 4 ಓಮ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಲೈಟಾಗಿ ಒಂದು ನಿಮಗೆ ಫಾರ್ಮುಲಾನ ರೀಕಾಲ್ ಮಾಡುವಂತ ಹೇಳ್ಕೊಟ್ಟಿರ್ತೀನಿ. ಫಸ್ಟು ಸಿ ಆರ್ ಎಸ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಬಂದಾಗ ಫಾರ್ಮುಲಾ ಏನು, ಕರೆಕ್ಟ್, R1 + R2. ಮುಂದೆ ನಂಬರ್ ಆಫ್ ರೆಜಿಸ್ಟರ್ ಜಾಸ್ತಿ ಇದ್ದರೆ +R3 ಅಂತ ಹಾಕೊಂಡು ಹೋಗ್ಬೋದು. ಸೊ ಇಲ್ಲಿ ಆರ್ ಪಿ ಅಂತ ಬಂದರೆ ಆ್ಯಕ್ಚುಲಿ ಫಾರ್ಮುಲಾ ಬರೋದೇನು, RP is 1/RP is equals to 1/R1 + 1/R2 ಆಗುತ್ತೆ. ಅದನ್ನು ಶಾರ್ಟ್ಕಟ್ಟಾಗಿ ಬರೆಯೋಣ ಅಂತ ಹೇಳಿದ್ರೆ RP is equals to R1R2 ಓವರ್ R1 + R2. ನೋಡಿ ಇಲ್ಲಿ ಏನು ಹೇಳಿದ್ದಾರೆ, ಸೀರೀಸ್ನಲ್ಲಿ ಬಂದಾಗ ರೆಜಿಸ್ಟರ್ಸ್ಗಳನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಪ್ಯಾರಲಲ್ ಆಗಿ ಬಂದಾಗ ಪ್ರಾಡಕ್ಟ್ ಆಫ್ ದ ರೆಜಿಸ್ಟರ್ ಓವರ್
ಸಮ್ ಆಫ್ ದಿ ರೆಸಿಸ್ಟೆನ್ಸ್ ಅಂತ ನಾವೇನು ಮಾಡ್ಬೋದು, ಫಾರ್ಮುಲನ್ನ ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ ಕೊಟ್ಟಿರುವಂಥ ಕ್ವಶನನ್ನು ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಫಸ್ಟು ಏನಂತ ಹೇಳಿದ್ದಾನೆ, ಫಸ್ಟ್ ಕ್ವಶನಲ್ಲಿ 2 ಓಮನ್ನು ಕೊಟ್ಟಿದ್ದಾರೆ. ನಂತರ ಇವೆರಡನ್ನೂ ಕನೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಏನಾಗುತ್ತೆ, RS = 2 + 4 = ಎಷ್ಟಂತ ಇದು 6. ಇವಾಗ RP ಅಂತ ಬಂದಾಗ ಫಸ್ಟ್ ಏನು ಮಾಡಬೇಕು, ರೆಜಿಸ್ಟರ್ಸ್ಗಳನ್ನು ಪ್ರೊಡಕ್ಟ್ ಮಾಡಬೇಕು. 6 × 4 ಇವಾಗ ಕೊಟ್ಟಿರೋದು, ಇದು ಬಂದಿರೋದು ಸೀರೀಸ್ನಲ್ಲಿ, ಡಿವೈಡೆಡ್ ಬೈ 6 + 4 ಎಷ್ಟಾಯ್ತು ಇವಾಗ 24 / 10. ಆನ್ಸರ್ ಏನಾಯಿತು 2.4 ಓಮ್. ಇಲ್ಲ ಆನ್ಸರ್ ಇದೆಯಾ ನೋಡೋಣ. ಎಸ್, 2.4 ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವೆಶನ್, ಇಲ್ಲಿ 6 ಬರಲ್ಲ. ಸೊ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಈಸ್ 27 ಓಮ್ ಕಟ್ ಇಂಟು 3 ಈಕ್ವಲ್ ಪಾರ್ಟ್ಸ್. ಅಂದರೆ 9 1 ಓಮ್ ಇದೆ, ಇನ್ನೊಂದು 9 ಆಗುತ್ತೆ, ಇನ್ನೊಂದು 9 ಆಗುತ್ತೆ. ಓಕೆ, ಆ್ಯಂಡ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ದೆನ್ ದ ಟೋಟಲ್ ರೆಸಿಸ್ಟೆನ್ಸ್ ಈಸ್. ಇಲ್ಲಿ ನೋಡಿ, ಈಕ್ವಲ್ ರೆಸಿಸ್ಟೆನ್ಸ್ ಇದ್ದಾಗ ಒಂದು ಫಾರ್ಮುಲಾನ ಶಾರ್ಟ್ಕಟಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿರ್ತೀನಿ. ಈಕ್ವಲ್ ರೆಸಿಸ್ಟೆನ್ಸ್ ಇದ್ದಾಗ RS ಬೇಕಂತ ಹೇಳಿದ್ರೆ ನಂಬರ್ ಆಫ್ ರೆಸಿಸ್ಟೆನ್ಸ್ ಇಂಟು ಒಂದು ರೆಸಿಸ್ಟೆನ್ಸ್ನ ವ್ಯಾಲ್ಯೂ NR ಅಥವಾ RN ಅಂತಲೂ ಆಗ್ಬೋದು. ಪ್ಯಾರಲಲ್ ರೆಜಿಸ್ಟರ್ಸ್ ಅಂತ ಬಂದಾಗ ಆವಾಗ R ಎಷ್ಟಿರುತ್ತೆ ಅದನ್ನು ಬರೆದುಬಿಟ್ಟು ಎಷ್ಟು ನಂಬರ್ ಆಫ್ ರೆಜಿಸ್ಟರ್ಸ್ ಎಷ್ಟಿದೆ ಡಿವೈಡೆಡ್ ಬೈ N, ಇವೆರಡನ್ನು ನಾವು ನೆನ್ಪಿಟ್ಕೊಂಡ್ರೆ, ಈಕ್ವಲ್ ರೆಸಿಸ್ಟೆನ್ಸ್ ಇದ್ದಾಗ ಮಾತ್ರ ಈ ಒಂದು ಫಾರ್ಮುಲನ್ನು ನೀವು ಶಾರ್ಟ್ಕಟಾಗಿ ನೆನ್ಪಿಟ್ಕೊಳ್ಬೇಕು. ಇವಾಗ ನಿಮಗೆ ಕೊಟ್ಟಿರೋ ಕ್ವಶನ್ ಏನು, 3 ಈಕ್ವಲ್ ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಸೊ ಅವಾಗ ಏನಂತಾಯಿತು, R = ಎಷ್ಟಾಯಿತು 9. ಎಷ್ಟು ಪಾರ್ಟ್ ಮಾಡಿದ್ದಾರೆ, ನಂಬರ್ ಆಫ್ ರೆಜಿಸ್ಟರ್ಸ್ ಎಷ್ಟು ಅಂತಾಯಿತು 3. ಸೊ 3 1 3 3 ಎಷ್ಟಾಯಿತು 3 ಓಮ್ ಅಂತ ಬರುತ್ತೆ ಕನೆಕ್ಟೆಡ್ ಮಾಡಿದಾಗ. ಇಲ್ಲಿದೆ ಆನ್ಸರು, ಕರೆಕ್ಟ್. ಬಿ ಆನ್ಸರ್ ಇದೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ನೆಟ್ ರೆಸಿಸ್ಟೆನ್ಸ್ ವೆನ್ 2 ohm and 3 ohm resistors are connected in parallel and 2 ohm resistor is connected in series ಅಂತ ಹೇಳಿದ್ದಾನೆ. ಫಸ್ಟು ಪ್ಯಾರಲಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಬಿಡೋಣ. ಸೊ ನಿಮ್ಗೆ ಆಗ್ತಾನೆ ಹೇಳಿದ್ದೀನಿ ನಾನು, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಬಂದಾಗ ಏನು ಫಾರ್ಮುಲಾ ಬರೀಬೇಕು, R1 R2 ಓವರ್ R1 + R2. ಸೊ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 2 and 3 ಅಂದರೆ ಎಷ್ಟಾಯಿತು 6 ಡಿವೈಡೆಡ್ ಬೈ 2 and 3 ಆ್ಯಡ್ ಮಾಡಿದಾಗ ಎಷ್ಟಾಗ್ತದೆ 5. ಸೊ ಇಷ್ಟು ಆನ್ಸರ್ ಬಂತಿದ್ದು 1.2 ಕರೆಕ್ಟ್. 1.2 ಬಂದಮೇಲೆ ಇದು ಒಂದಾಯಿತು, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಇವಾಗ 2 ರೆಜಿಸ್ಟರ್ಸ್ ಇನ್ ಸೀರೀಸ್ ಅಂತ ಹೇಳಿದ್ದಾನೆ. 1.2 + 2 ಅವಾಗ ಎಷ್ಟಾಯಿತು 3.2 ಓಮ್ ಹೇಳಿದೆ ಕರೆಕ್ಟ್ ಆನ್ಸರ್. ಇಲ್ಲಿದೆ 3.2. A piece of metallic wire of resistance R is cut into 3 equal parts. ಇವಾಗ ನೋಡಿ ಏನು ಹೇಳಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, 3 ಈಕ್ವಲ್ ಪಾರ್ಟಲ್ಲಿ ಏನು ಮಾಡಿದ್ದಾನೆ ಡಿವೈಡ್ ಮಾಡಿದ್ದಾರೆ. ಆವಾಗ ಸಿಕ್ಕಿರುವಂಥದ್ದು R'. ಓಕೆ, R' ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ದ ಪಾರ್ಟ್ಸ್ ಆರ್ ದೆನ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದ್ದಾನೆ. ಪ್ಯಾರಲಲ್ ಅಂತ ಹೇಳಿದಾಗ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಏನು ಮಾಡಬೇಕು, ಈಕ್ವಲ್ ರೆಸಿಸ್ಟೆನ್ಸ್ ಬಂದಾಗ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಡಿವೈಡೆಡ್ ಬೈ ನಂಬರ್ ಆಫ್ ರೆಜಿಸ್ಟರ್ಸ್, 3 ಭಾಗ ಮಾಡಿದ್ದೀನಿ. ಸೊ ಆವಾಗ ಪ್ಯಾರಲಲ್ ಕನೆಕ್ಷನ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸಿಗುತ್ತೆ ಅಂತ ಆಯಿತು. ಆವಾಗ ಅದನ್ನು ನಾನು ವ್ಯಾಲ್ಯೂ ಮಾಡಲಿಕ್ಕೆ ಹೋದರೆ R' ಏನಂತಾಯಿತು, R ಡಿವೈಡೆಡ್ ಬೈ 3 ಹೋಲ್ ಡಿವೈಡೆಡ್ ಬೈ 3. ಸೊ ಈಕ್ವಲ್ ಆಗಿ ಏನಂತಾಯಿತು R ಡಿವೈಡೆಡ್ ಬೈ 9 ಅಂತ ಆಯಿತು. ಯಾವುದ್ರದ್ದು ವ್ಯಾಲ್ಯೂ, R' ವ್ಯಾಲ್ಯೂ R ಡಿವೈಡ್ ಬೈ 9. ಈಗ ಮುಂದೆ ಹೋಗೋಣ. ದ ಪಾರ್ಟ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಯಿತು. ಇವಾಗ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ
ಎಷ್ಟು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂತು ನಿಮಗೆ ಇವಾಗ ಆರ್ ಡಿವೈಡೆಡ್ ಬೈ 9. ಇಫ್ ದ ಟೋಟಲ್ ರೆಸಿಸ್ಟೆನ್ಸ್ ಕಾಂಬಿನೇಷನ್ ಆರ್ ಡ್ಯಾಶ್ ಅಂತ ಇದ್ದಾಗ ಈಗ ಮಾಡ್ಕೊಂಡಿದ್ದೀನಿ, ಆರ್ ಡ್ಯಾಶ್ ಕಂಡು ಇಟ್ಕೊಂಡಿದ್ದೀನಿ ನಾನು. ದೆನ್ ದ ವ್ಯಾಲ್ಯೂ ಆಫ್ ಆರ್ ಆ್ಯಂಡ್ ಆರ್ ಡ್ಯಾಶ್, ಇವಾಗ ನಮಗೆ ಬೇಕಾಗಿರೋದೇನು, ವ್ಯಾಲ್ಯೂ ಆಫ್ ಆರ್ ಈಸ್ ಟು ಆರ್ ಡ್ಯಾಶ್ ಅಥವಾ R1 ಅಂತ ಬರೆದಿದ್ರೆ R1 ತೊಗೊಳ್ಳಿ, ಇಲ್ಲ ಆರ್ ಡ್ಯಾಶ್ ಹಾಕ್ಕೊಳ್ಳಿ ಇಷ್ಟ. ಓಕೆ, ಸೊ ಆರ್ ವ್ಯಾಲ್ಯೂ ಏನಿದೀವ ಆರ್ ಎ ಈಸ್ ಟು ಆರ್ ಡ್ಯಾಶ್ ವ್ಯಾಲ್ಯೂ ಎಷ್ಟಿದೆ ಆರ್ ಡಿವೈಡೆಡ್ ಬೈ 9. ಸೊ ನಿಮಗೆ ಬರೆಯುವಂಥ ಮೆಥಡ್ ಗೊತ್ತಿದೆ ನಿಮಗೆ, ಹೇಗೆ ಬರಿತೀವಿ ನಾವು ಅದನ್ನು, ರೇಷಿಯೋ ಥರ ಬರೆದ್ರೆ ಆರ್ ಡಿವೈಡೆಡ್ ಬೈ 1 ಈಸ್ ಟು ಆರ್ ಡಿವೈಡೆಡ್ ಬೈ 9 ಈ ಥರ ತೆಗೆದುಕೊಂಡ್ರೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲ ಅನ್ನೋದು ಕ್ಯಾಲ್ಕುಲೇಷನ್ ತೊಗೊಳ್ತೀನಿ ನೋಡಿ. ಆರ್ ಡಿವೈಡೆಡ್ ಬೈ 1 ಇಂಟು 9 ಡಿವೈಡೆಡ್ ಬೈ ಆರ್, ರೆಸಿಪ್ರೋಕಲ್ ಮಾಡಿದ್ದೀನಿ, ಡೈರೆಕ್ಟಾಗಿ ರೆಸಿಪ್ರೋಕಲ್ ಮಾಡ್ಕೊಬಿಟ್ಟಿದ್ದೀನಿ, ಡಿವೈಡ್ ಇರೋದನ್ನು ರೆಸಿಪ್ರೋಕಲ್ ಮಾಡ್ಕೊಬಿಟ್ಟಿದ್ದೀನಿ. ಆರ್ ಆರ್ ಏನಂತಾಯಿತು ಕ್ಯಾನ್ಸಲ್. ಇವಾಗ 9 ಡಿವೈಡೆಡ್ ಬೈ 1 ಆಯಿತು. ಇದು ರೇಷಿಯೋ ಬರೆದ್ರೆಗೆ 9:1 ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟೆಕ್ನಿಕಲಿ ಕರೆಕ್ಟಾಗಿ ನೋಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವೆಶನ್, an electrical circuit of 6 volt potential difference does the work 24 joule, then the amount of charge flow, ನಿಮಗೆ ಗೊತ್ತಿರೋ ಹಾಗೆ ಫಾರ್ಮುಲಾ ಏನು, ವಿ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬೈ ಕ್ಯೂ. ವಿ ಎಷ್ಟು ಕೊಟ್ಟಿದ್ದಾನೆ 6, ಡಬ್ಲ್ಯೂ ಎಷ್ಟು ಕೊಟ್ಟಿದ್ದಾರೆ 24 ಬೈ ಕ್ಯೂ. ಸೊ ಕ್ಯೂ ಈಸ್ ಈಕ್ವಲ್ಸ್ ಟು 24 divided by 6, 4s, Q is equal to 4 coulomb. Next question, if 10C of charge flow through an electrical circuit of 4 volt potential difference, then the amount of work done, same formula, V is equals to W by Q. ಇವಾಗ ಏನು ಕೊಟ್ಟಿದ್ದಾನೆ 10, ಇಲ್ಲಿ 4 ಈಕ್ವಲ್ಸ್ ಡಬ್ಲ್ಯೂ ಡಿವೈಡೆಡ್ ಬೈ 10, ಡಬ್ಲ್ಯೂ ಈಸ್ ಈಕ್ವಲ್ ಟು 40 ಜೌಲ್. An electrical lamp whose resistance is 30 ohm and the conductor of 6 ohm resistance are connected in series ಅಂತ ಹೇಳಿದ್ದಾರೆ to 9 volt battery shown in the figure. The total current flow through the circuit. Simple question. ಏನೇನು ಕೊಟ್ಟಿದ್ದಾರೆ ಅಂತ ಬರೆಯೋಣ. R1 ಕೊಟ್ಟಿದ್ದಾರೆ 30, R2 ಕೊಟ್ಟಿದ್ದಾರೆ 6, ಸೀರೀಸ್ ಅಂತ ಹೇಳಿದ್ದಾರೆ R1 ಪ್ಲಸ್ R2 ಇಸ್ ಈಕ್ವಲ್ ಟು ಎಷ್ಟು ಅಂತ ಆಯಿತು 36. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಬ್ಯಾಟ್ರಿದು, ಎಷ್ಟು ಹೇಳಿದ್ದಾರೆ 9 ವೋಲ್ಟ್ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು, ವಿ ಇಸ್ ಈಕ್ವಲ್ಸ್ ಟು ಐ ಆರ್, ಓಮ್ಸ್ ಲಾ. ಸೊ ಐ ಬೇಕಾಗಿದೆ ಕರೆಂಟ್ ನಮಗೆ, ವಿ ಬೈ ಆರ್. ವಿ ಎಷ್ಟಿದೆ 9 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ 36, ಗೊತ್ತಂದರೆ 4 1/4 ಅಂದರೆ ಎಷ್ಟು ಆನ್ಸರು 0.25 ದ ಆನ್ಸರ್. ಸಿ ಆನ್ಸರ್. In a conductor of, if the amount of electric current is 4 ampere, then the resistance is 12 ohm. If the resistance is doubled, then the electric current would be, ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಬೇಕು. ಐ ಕೊಟ್ಟಿದ್ದಾನೆ, ಆರ್ ಕೊಟ್ಟಿದ್ದಾನೆ, ವಿ ಕಂಡಿಡ್ಕೊಳ್ಳೋಣ. ವಿ ಕಂಡಿಡ್ಕೊಂಡಾದಮೇಲೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಸರ್ಕ್ಯೂಟ್ ಅಂತ ತೆಗೆದುಕೊಂಡ್ರೆ ರೆಸಿಸ್ಟೆನ್ಸನ್ನು ನಾವು ಡಬಲ್ ಮಾಡಿದ್ರೆ ಆವಾಗ ಏನಾಗುತ್ತೆ, ನಾವು ಎಷ್ಟು ಕರೆಂಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ಸಿಂಪಲ್ ಆಗಿದೆ. ಐ ಈಸ್ ಈಕ್ವಲ್ ಟು ಎಷ್ಟು ಹೇಳಿದ್ದಾರೆ 4 ಓಮ್, 4 ಆಂಪೇರ್. ರೆಸಿಸ್ಟೆನ್ಸ್ ಎಷ್ಟು ಹೇಳಿದ್ದಾರೆ 12. ಫಾರ್ಮುಲಾ ಏನು, ವಿ ಈಸ್ ಈಕ್ವಲ್ಸ್ ಟು ಐ ಆರ್ 48 ಆಯಿತು.
ಓಕೆ ವೋಲ್ಟ್ 48 ವೋಲ್ಟ್ ಆಯಿತು. ಇದಾಗೇ ಇರಲಿ. ಈಗ ನಮಗೆ ಬೇಕಾಗಿರೋದು ಡಬಲ್ ಮಾಡಿದ್ದೀವಿ. ಇನ್ನೊಂದು ಸರಿ ಬರ್ಕೊಳ್ತೀನಿ ಫಾರ್ಮುಲಾನ. ವಿ ಈಸ್ ಈಕ್ವಸ್ ಟು ಐ ಆರ್. ಕರೆಂಟ್ ಎಷ್ಟಂತ ಬೇಕು, ಇಲ್ಲಿ 48 ಆಲ್ರೆಡಿ ಸಿಕ್ಕಿದೆ. ಐ ಇವಾಗ ನ್ಯೂ ಐ ಕರೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸನ್ನು ಏನು ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. 12 ಇತ್ತು, ಅವಾಗ ಏನು ಮಾಡಬೇಕಾಯ್ತು, ಇಲ್ಲಿ 24 ಆಯಿತು. ಇವಾಗ ಬೇಕಾಗಿರೋ ಕರೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದಾಗ ಐ ಈಸ್ ಈಕ್ವಸ್ ಟು 48 ಡಿವೈಡೆಡ್ ಬೈ 24. ಐ ಈಸ್ ಈಕ್ವಸ್ ಟು 2 ampere. The resistance of the conductor of length 4L is 4 ohm. 4L ಮೀಟರ್ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಏನಾದರೂ ಆಗಿರಲಿ, 4 ohm ಅಂತ ಹೇಳಿದ್ದಾನೆ. ದ ಲೆಂತ್ ಬಿಕಮ್ಸ್ 2L ಅಂದರೆ ಏನು ಮಾಡಿದ್ದಾನೆ ಅಂತಾಯಿತು, ಎಕ್ಸಾಕ್ಟ್ಲಿ ಹಾಫ್ ಮಾಡಿದ್ದಾನೆ. ಅಂದರೆ ಪಾರ್ಟ್ಗಳು ಕೂಡ ಈಕ್ವಲ್ ರೆಸಿಸ್ಟೆನ್ಸ್ ಅಂತ ಆಯಿತು. ಸೊ ಈಕ್ವಲ್ ರೆಸಿಸ್ಟೆನ್ಸ್ ಅಂದಾಗ ಏನಾಗುತ್ತೆ, 4 ಡಿವೈಡೆಡ್ ಬೈ 2, ಅವಾಗ ಎಷ್ಟಾಗುತ್ತೆ, 2 ohm. Device used to measure the potential difference, correct, voltmeter. The formula for electric power, this is correct, P is equals to VI. The correct statement related to the resistance, simple formula, V is equals to IR. ನಮ್ಗೆ ಕೇಳ್ತಾ ಇರೋದೇನು, R is equals to V by I. The resistance is directly proportional to potential difference. Resistance is inversely proportional to current. ಎಲ್ಲಿದೆ, ಫಸ್ಟ್ ಒನ್. ಯಾವತ್ತೂ ಕೂಡ ಈ ರೀತಿ ರಿಲೇಷನ್ ಕೇಳಿದಾಗ ಫಾರ್ಮುಲಾನ ತೆಗೆದುಕೊಂಡ್ಬಿಟ್ಟು ನಾವು ಡಿಸ್ಕಷನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ದ ಸೇಫ್ಟಿ ಡಿವೈಸ್ ಯೂಸ್ ಟು ಅವಾಯ್ಡ್ ಶಾರ್ಟ್ ಸರ್ಕ್ಯೂಟ್. ಯಾರು ನಿಮ್ಗೆ ಗೊತ್ತಿದೆ, ಫ್ಯೂಸ್. ವೆರಿ ನೈಸ್. The formula to use to measure the electric current, very good, E is equals to PT, power into time. A device used to change the resistance in electrical circuit, correct, rheostat, vary ಮಾಡಲಿಕ್ಕೋಸ್ಕರ. Ohm is the SI unit of resistance. The metal used in the filament of the electrical bulb is tungsten. The SI unit of electrical potential difference is volt. The resistance of an electrical heater of the coil is 110 ohm. The electrical current that an electrical heater drawn from 220 volt source ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕ್ವಶನ್ಸ್ ಏನೇನಾಯಿತು, ಆರ್ ಕೊಟ್ಟಿದ್ದಾರೆ, ಆರ್ ಈಕ್ವಲ್ಸ್ 110. ಸೋರ್ಸ್ ಎಷ್ಟು ಹೇಳ್ತಾ ಇದೆ, ಬ್ಯಾಟ್ರಿಯಿಂದ ಎಷ್ಟು ಪವರು ಹೀಟರ್ ಬರ್ತದೆ ಡ್ರಾ ಮಾಡ್ತಾಯಿದೆ. ವಿ ಇಸ್ ಈಕ್ವಸ್ ಎಷ್ಟು ಅಂತಾಯಿತು, 220. ಓಕೆ, ಕರೆಂಟ್ ಎಷ್ಟು ಡ್ರಾ ಮಾಡಿದೆ ಅಂತ ಕೇಳಿದೆ. ಐ ಇಸ್ ಈಕ್ವಸ್ ಟು ವಿ ಬೈ ಆರ್, 220 ಡಿವೈಡೆಡ್ ಬೈ 110. ಸೊ ಐ ಇಸ್ ಈಕ್ವಸ್ ಟು 2 ampere. ವಾಟ್ ಇಸ್ ಆನ್ಸರ್, ಕರೆಕ್ಟ್, 2 ampere, ರೈಟ್. A device that connected in series in the electrical circuit, ಈಗಾಗಲೇ ಡಿಸ್ಕಷನ್ ಆಗಿದೆ, ಅಮ್ಮೀಟರ್. ಅಬ್ಸರ್ವ್ ದಿಸ್ ಫಾಲೋವಿಂಗ್ ಟೇಬಲ್. ಇಲ್ಲಿ ಮಟೀರಿಯಲ್ ಕೊಟ್ಟಿದ್ದಾರೆ, ನಂತರ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎಮಂಗ್ ದೀಸ್ ಮಟೀರಿಯಲ್, ಕಂಡಕ್ಟಿವಿಟಿ ಏನಾಗಿರಬೇಕು, ಕಡಿಮೆ ಇರಬೇಕಲ್ವಾ. ಯಾವುದದು, 1.60 × 10⁻⁻⁸. The function of fuse in the electrical circuit is that reverse fuse measure protects the electrical appliances. ಈ ಆನ್ಸರ್ ಬೇಡ, ಕ್ವಶನ್ ಬೇಡ ಬಿಡಿ, ಸ್ವಲ್ಪ ಫ್ರೇಮಿಂಗ್ ಕರೆಕ್ಟಾಗಿ ಆಗಿಲ್ಲ. The device used to measure the rate of current in the circuit, correct. ಕರೆಂಟನ್ನು ಮೆಜರ್ ಮಾಡೋದು ಯಾವುದು, ಅಮ್ಮೀಟರ್. ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ, ಕರೆಕ್ಟ್, ಓಮ್ ಮೀಟರ್. ತಿಳ್ಕೊಂಡಿರ್ತೀರ ನೀವು. ಓಮ್ಸ್ ಲಾ ಗಿವ್ಸ್ ದಿ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್, ಕರೆಕ್ಟ್, ಐ ಮತ್ತು ವಿ. ಕ್ವೆಶ್ಚನ್ ನಂಬರ್ 39. An electrical circuit to get an equivalent resistance Rs
4 resistors of 2 ohm each are first connected in series. Later, to get the equivalent resistance Rp, the same resistors are connected in parallel. Then the ratio RS by RP ಅಂತ ಕೇಳಿದ್ದಾನೆ. ಇಲ್ಲಿ ಈಸಿ ಇದೆ ನೋಡಿ, ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಆರ್ ಎಸ್ ಬೇಕಾದರೆ ಏನಂತ ಹೇಳಿದ್ದೀನಿ, ಎನ್ ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇದ್ದಾಗ. ಆರ್ ಪಿ ಇದ್ದಾಗ ಏನಂತ ಹೇಳಿದ್ದೀನಿ ನಾನು ನಿಮಗೆ, ಆರ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ದೀನಿ. ಈಗ ಕೊಟ್ಟಿರೋ ಪ್ರಕಾರ ಎಷ್ಟಿದೆ, 4 ಇಂಟು 1 ರೆಸಿಸ್ಟೆನ್ಸ್ ಎಷ್ಟಿದೆ, 8. ಟೋಟಲ್ ಎಷ್ಟಂತಾಯಿತು, 8 ಆಯಿತು. 4 ಇಂಟು 2 ಇಸ್ ಈಕ್ವಲ್ ಟು 8. ಆರ್ ಪಿ ಅಂತ ಬಂದರೆ ಏನಾಗುತ್ತೆ, 2 ಡಿವೈಡೆಡ್ ಬೈ 4 ಈಕ್ವಲ್ಸ್ ಏನಂತಾಯಿತು, 1/2. ನಿಮ್ಗೆ ಕೇಳಿರೋ ಕ್ವಶನ್ ಏನು ಇವಾಗ, ಆರ್ ಎಸ್ ಡಿವೈಡೆಡ್ ಬೈ ಆರ್ ಪಿ. ಆರ್ ಎಸ್ ಎಷ್ಟಿದೆ, 8 ಡಿವೈಡ್ ಬೈ 1/2 ಎಷ್ಟಾಯಿತು, 16 ಡಿವೈಡೆಡ್ ಬೈ 1 ಮೀನ್ಸ್ 16:1. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ಎ. ಇಲ್ಲಿ ಸೀರೀಸ್ ಮತ್ತು ಪ್ಯಾರಲಲ್ಗೆ ಸಂಬಂಧಿಸಿದಂತೆ ಇನ್ನೊಂದು ಪಾಯಿಂಟನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆರ್ ಎಸ್ ಮಾಡಿದಾಗ ದ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಮ್ಯಾಕ್ಸಿಮಮ್ ರೆಸಿಸ್ಟರ್ಸ್. ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ಗಿಂತ ಜಾಸ್ತಿ ಇರುತ್ತೆ ಈಕ್ವಲೆಂಟ್. ಆರ್ ಪಿ ಮಾಡಿದಾಗ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈಸ್ ಲೆಸ್ ದ್ಯಾನ್ ದ ಲೀಸ್ಟ್. ಲೀಸ್ಟ್ಗಿಂತ ಏನಾಗಿರುತ್ತೆ, ಅದು ಚಿಕ್ಕದಿರುತ್ತೆ. 2 ಓಮ್ 3 ಓಮ್ 4 ಓಮ್ ಈ ಥರ ಕೊಟ್ಟಾಗ ಸೀರೀಸ್ನಲ್ಲಿ ನಾವು ಕನೆಕ್ಟ್ ಮಾಡಿದ್ರೆ ಆ ಬರುವಂಥ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ದ ಮ್ಯಾಕ್ಸಿಮಮ್. 4ಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಆಗಿರುತ್ತೆ ಬಿಕಾಸ್ ಆದರೆ ನಾವು ಹೇಳಬೇಕಾದ್ರೆ ಏನು ಹೇಳಬೇಕು, ಜಾಸ್ತಿಗಿಂತ ಜಾಸ್ತಿನೇ ಆಗಿರುತ್ತೆ. ಆದರೆ ಇದರಲ್ಲಿ ನಾವು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಆ ಬರುವಂಥ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇವುಗಳಲ್ಲಿ ಕಡಿಮೆ ಯಾವುದು, 2ಗಿಂತಲೂ ಕೂಡ ಏನಾಗಿರುತ್ತೆ, ಅದು ಕಡಿಮೆ ಆಗಿರುತ್ತೆ. 40th one, the SI unit of electric charge is coulomb. The rate of electric energy consumed in electrical circuit is power. Correct. Next, when the 3 resistors of different resistance are connected in parallel, the quantity of that remains the same in all the resistor. ನೋಡಿ ಇಲ್ಲಿ ಒಂದು ಡಯಾಗ್ರಾಮ್ ಬಿಡಿಸಿ ತೋರಿಸ್ಬಿಡ್ತೀನಿ. ಇದೊಂದು ರೆಜಿಸ್ಟರ್ ಇದ್ದರೆ ಯಾವುದ್ರಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಕರೆಂಟ್ ಹೋಗ್ತಾ ಇದ್ದರೆ, ಐ ಹೋಗ್ತಾ ಇದ್ದರೆ, ಇದು R1 R2 ಆಗಿದ್ದರೆ ಇಲ್ಲಿ ಐ ಈಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿರ್ತದೆ, ಬೇರೆ ಬೇರೆ ಇರುತ್ತೆ. ಹಾಗೆಯೇ ನಾವು ಇದನ್ನು ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ, ರೆಜಿಸ್ಟರ್ಸ್ ಇದೆ, ಯಾಕೆ ಕನೆಕ್ಟ್ ಮಾಡಿದ್ದಾರೆ, ನಾವಿಲ್ಲಿ ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದ್ದೀವಿ. ಆವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಆಗ್ತದೆ, ಕಾನ್ಸ್ಟೆಂಟ್ ಇರುತ್ತೆ. ವೆನ್ ದ 3 resistors of different resistance are connected in 3 ಹೇಳಿದ್ದಾನೆ, 3ನೇ ಮಾಡೋಣ. 3 ಮಾಡಿದಾಗಲೂ ಕೂಡ ಹೀಗೆ ಕೊಟ್ಟಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್. ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದಿ ಕಂಡಕ್ಟರ್ ಎಕ್ಸ್ ಆ್ಯಂಡ್ ವೈ ಗಿವ್ ದಿ ಫಾಲೋಯಿಂಗ್ ಫಿಗರ್. ನೋಡಿ, ಎಕ್ಸ್ ಆ್ಯಂಡ್ ವೈ ಅಲ್ಲ 2 ಕಂಡಕ್ಟರ್ಸ್ ಇದೆ. ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಕ್ಸ್ದು ಕಡಿಮೆ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವೈದು ಏನಾಗಿದೆ, ಜಾಸ್ತಿ ಇದೆ. ಬಟ್ ಲೆಂತ್ ಏನಾಗಿದೆ, ಸೇಮ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನೋಡಿ, ಸಿನ್ಸ್ ದ ಕ್ರಾಸ್ ಸೆಕ್ಷನ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ದ ಫ್ಲೋ ಆಫ್ ಕರೆಂಟ್ ಈಸ್ ಮೋರ್ ಇನ್ ದ ಕಂಡಕ್ಟರ್. ತಪ್ಪು, ಕಡಿಮೆ ಇದೆ, ಕಡಿಮೆ ಆಗಿ ಹೋಗುತ್ತೆ, ಆದರೆ ಮೋರ್ ಅಂತ ಹೇಳಿದ್ದಾನೆ. ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್ ವೈ ಈಸ್ ಮೋರ್ ಆ್ಯಂಡ್ ಹೆನ್ಸ್ ರೆಸಿಸ್ಟೆನ್ಸ್ ಇನ್ ಇಟ್ ಈಸ್ ಮೋರ್. ನೋ, ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಸಿನ್ಸ್ ದ ಕ್ರಾಸ್ ಸೆಕ್ಷನ್ ಆಫ್ ಎಕ್ಸ್ ಇಸ್ ಸ್ಮಾಲರ್ ದೆನ್ ದಿ ಲೋವರ್ ರೆಸಿಸ್ಟೆನ್ಸ್ ಅಂದರೆ ಇದು ಕರೆಕ್ಟ್ ಇದೆ. ದ ಕಂಡಕ್ಟರ್ ವೈ ಹ್ಯಾಸ್ ಮೋರ್ ಕ್ರಾಸ್ ಸೆಕ್ಷನ್ ದ್ಯಾನ್ ದ ಎಕ್ಸ್ ಆ್ಯಂಡ್ ಹೆನ್ಸ್ ದ ಫ್ಲೋ ಆಫ್ ಕರೆಂಟ್ ಈಸ್ ಮೋರ್ ಇನ್ ಇಟ್. ಇದರಲ್ಲಿ ಜಾಸ್ತಿ ಹೋಗುತ್ತೆ ಯಾವುದರಲ್ಲಿ, ವೈನಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮತ್ತೊಂದು ಪಾಯಿಂಟನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ಲೆಂತ್ ಆಫ್ ದಿ ಕಂಡಕ್ಟರ್ ಅಂದರೆ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಲೆಂತ್ ಕಡಿಮೆ ಆದರೆ ರೆಸಿಸ್ಟೆನ್ಸು ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆಯೇ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಮೀನಿಂಗ್ ಏನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇವೆರಡನ್ನು ನಾವು ಸೇರಿಸಿ ಬರೆದಾಗ ಪ್ರಪೋರ್ಷನಲ್ ಟು ಎಲ್ ಬೈ ಎ ಅಂತ ಬರಿಬೋದು. ಇಲ್ಲಿ ರೆಸಿಸ್ಟಿವಿಟಿ ಅಂತ ನಾವು ತೆಗೆದುಕೊಂಡ್ರೆ ಆರ್ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್ ಈಸ್ ರೋ ರೆಸಿಸ್ಟಿವಿಟಿ ಎಲ್ ಬೈ ಎ. ಈ ಫಾರ್ಮುಲಾ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ನೋಡಿ, ಇಲ್ಲಿ ರೆಸಿಸ್ಟಿವಿಟಿ ಕೇಳಿದ್ರೆ ಆರ್ ಇಂಟು ಎ ಡಿವೈಡ್ ಬೈ ಎಲ್ ಮಾಡಬೇಕು. ಆರ್ ಕೇಳಿದಾಗ ರೋ ಇಂಟು ಎಲ್ ಬೈ ಎ. ಈ ಫಾರ್ಮುಲಾ ಕರೆಕ್ಟಾಗಿ ಇಟ್ಕೊಳ್ಬೇಕು. ಆರ್ನ ಯೂನಿಟ್ ಏನು, ಓಮ್. ಸೊ ಇದನ್ನು ಫೈಂಡ್ ಔಟ್ ಮಾಡ್ಬೋದು ಇವಾಗ. ಎಲ್ನ ಯೂನಿಟ್ ಏನು, ಮೀಟರ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೀಟರ್ ಸ್ಕ್ವೇರ್. ಒಂದು ಕ್ಯಾನ್ಸಲ್ ಆಯಿತು. ರೋದ್ ಬೇಕಂದ್ರೆ ಏನಂತಾಯಿತು, ಎಮ್ ಇಲ್ಲೂ ಹೋಯಿತು. ಎಮ್ ಇಂಟು ಮೀಟರ್ ಓಮ್ ಅಥವಾ ಓಮ್ ಮೀಟರ್ ಅಂತ ಏನು ಮಾಡ್ಬೋದು, ಕರಿಬೋದು. ರೆಸಿಸ್ಟಿವಿಟಿ ಯೂನಿಟ್ ಈಸ್ ಓಮ್ ಮೀಟರ್. Two connecting wires of same length and same diameter are made up of copper and iron. Among these two, which is having more resistance? Give reason. Iron, because the resistivity of the iron is more compared to copper. Two students A and B conduct experiment connecting R1 and R2 resistors in series and parallel. The plot graph V versus I below. Who has plotted the graph correctly? Both, because we know that what is the formula, delta V divided by delta I equals R. ಸೊ ಇದೇನಾಗಿದೆ, ವಿ ವರ್ಸಸ್ ಐ ಮಾಡಿದ್ದಾರೆ. ನಾವು ಇದೇನು ಮಾಡ್ತೀವಿ, ಸ್ಲೋಪ್ ತೆಗೆದುಕೊಂಡ್ರೆ ಏನು ಸಿಗುತ್ತೆ, ಇದು ವಿ ಸಿಗುತ್ತೆ, ಇದೇನು ಸಿಗುತ್ತೆ, ಐ ಸಿಗುತ್ತೆ. ಸೊ ವಿ ಬೈ ಐ ಕರೆಕ್ಟ್ ಆಯಿತು. ಇಲ್ಲೇನಾಗಿದೆ ನೋಡಿ, ಐ ವರ್ಸಸ್ ವಿ ಮಾಡಿದ್ದಾರೆ. ಓಕೆ, ಇವಾಗ ನಾವು ಇದನ್ನು ಸ್ಲೋಪ್ ತೆಗೆದುಕೊಂಡ್ರೆ ಐ ಬೈ ವಿ ಸಿಗುತ್ತೆ. ಇಲ್ಲಿ ಸ್ಲೋಪ್ ಎಮ್ ಈಕ್ವಲ್ಸ್ ಐ ಬೈ ವಿ ಆಗುತ್ತೆ. ನಾವು ಅವಾಗ ರೆಸಿಸ್ಟೆನ್ಸ್ ಬೇಕು ಅಂತೇಳಿದ್ರೆ ಅದನ್ನು ಏನು ಮಾಡಬೇಕು, 1/m ಮಾಡಬೇಕು. ಆವಾಗ ಇಲ್ಲೂ ಕೂಡ ನಾವು ಆರನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೇರವಾಗಿ ನಾವು ಐಯನ್ನು ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. The resistance is more in the series and less in parallel ಅನ್ನೋದು ಕೂಡ ನಮಗೆ ಇಲ್ಲಿ ಏನಾಗುತ್ತೆ, ಗೊತ್ತಾಗುತ್ತೆ. ನೆಕ್ಸ್ಟ್, how many joules does 1 unit kilowatt hour? So that is 3.6 into 10 to the power of 6 joule. Define 1 ohm. See, we know the formula. V is equals to IR. So R is how much? V divided by I. So ಇಲ್ಲಿ ನಾವು ಡೆಫಿನೇಷನ್ ಕೊಡ್ಬೋದು. If the potential difference across the ends of the wire is 1 volt ಆಗಿದ್ದು and the current through it is 1 ampere, so answer is 1 ohm ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. The resistance is said to be 1 ohm. What is the meaning of 1 ampere? ಇಲ್ಲೂ ಕೂಡ ಅಷ್ಟೇ, I equals Q by T. ಈ ಫಾರ್ಮುಲಾ ನಾವು ಗಮನದಲ್ಲಿಟ್ಕೊಳ್ಬೇಕು. ದ ಫ್ಲೋ ಆಫ್ 1 ಕೂಲಮ್ ಆಫ್ ಚಾರ್ಜ್ ಪರ್ ಸೆಕೆಂಡ್ ಈಸ್ 1 ಆಂಪೇರ್. ನೋಡಿ ಇಲ್ಲಿ 1 ಕೂಲಮ್ ಆಫ್ ಚಾರ್ಜ್
per second divided by t ಮಾಡಿದಾಗ ನಮಗೆ ಸಿಗುತ್ತೆ ಅವಾಗೇನು 1 ampere. How many electrons does 1 coulomb have? Easy one ಇದೆ. 6 into 10 to the power of 18 electrons. Next one, the potential difference between 2 points of connecting wire is 1 volt. Define the statement. So see, easy one. V equals W by Q. Potential difference, work done, charge. So ಆವಾಗ ಏನು ಹೇಳ್ಬೋದು ನಾವು, means that the 1 joule of work is done to move a charge of 1 coulomb from one point to the another. 1 volt ಅಂತ ಬರಬೇಕಾದ್ರೆ ವರ್ಕ್ ಡನ್ನು ಕೂಡ ಎಷ್ಟಾಗಿರುತ್ತೆ, 1 joule ಡಿವೈಡ್ ಬೈ ಎಷ್ಟು ಚಾರ್ಜು, 1 coulomb ಆಫ್ ಚಾರ್ಜ್. ಸೊ ಆವಾಗ 1 volt ಅಂತ ಆನ್ಸರ್ ಸಿಗುತ್ತೆ. ನೇಮ್ ದ ಡಿವೈಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ನಿಮ್ಗೆ ಗೊತ್ತಿದೆ ಎಲೆಕ್ಟ್ರಿಕ್ ಕರೆಂಟನ್ನು ಯೂಸ್ ಮಾಡೋದು ಯಾವುದು, ಅಮ್ಮೀಟರ್. ಪೊಟೆನ್ಷಿಯಲ್ ಡಿಫರೆನ್ಸನ್ನು ಮೆಜರ್ ಮಾಡೋದು ಯಾವುದು, ವೋಲ್ಟ್ ಮೀಟರ್. ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್? ಈಸಿ ಒನ್. ದ ಪ್ರಾಪರ್ಟಿ ಆಫ್ ದ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜ್ ಥ್ರೂ ಇಟ್. ಕರೆಂಟನ್ನು ಹರಿಲಿಕ್ಕೆ ರೆಸಿಸ್ಟ್ ಮಾಡುವಂಥದ್ದನ್ನು ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಅಂತ ಕರಿತೀವಿ. Then when did the resistance of the conductor becomes 1 ohm? ಇದು ಆಲ್ರೆಡಿ ಗೊತ್ತಿರುವಂಥದ್ದೇ. The potential difference is 1 volt and the current through it is 1 ampere. ಅವಾಗ ಒಂದು ರೆಸಿಸ್ಟೆನ್ಸ್ ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ ನಾವು. R equals V by I. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರಬೇಕು, 1 volt. ಆ್ಯಂಡ್ ಕರೆಂಟ್ ಎಷ್ಟಿರಬೇಕು, 1 ampere. ಆವಾಗ ಎಷ್ಟಿರ್ತದೆ, 1 ohm ರೆಸಿಸ್ಟೆನ್ಸ್ ಏನಾಗುತ್ತೆ ನಮಗೆ ಸಿಗುತ್ತೆ. ವೈ ಈಸ್ ದ ನೈಟ್ರೋಜನ್ ಆರ್ ಆರ್ಗಾನ್ ಗ್ಯಾಸ್ ಫಿಲ್ಡ್ ಇನ್ಸೈಡ್ ದಿ ಬಲ್ಬ್ ಅಂತ ಕೇಳಿದ್ದಾನೆ. ಈಸಿ ಒನ್. ಟು prolong the life of the filament. Name the commercial unit of electricity. Yes, correct. Kilowatt hour. KWH ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಕಿಲೋವ್ಯಾಟ್ ಪರ್ ಅವರ್ ಅಂತ ಕರಿತೀವಿ. How is fuse connected in the electrical circuit? In ಸೀರೀಸ್ನಲ್ಲಿರಬೇಕು. ವಾಟ್ ಆರ್ ದ ಯೂಸ್ ಆಫ್ ಫ್ಯೂಸ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೇಳಿದ್ದಾನೆ. ಫ್ಯೂಸ್ ಮೆಲ್ಟ್ಸ್ ವೆನ್ ಎಕ್ಸಸ್ ಆಫ್ ಕರೆಂಟ್ ಫ್ಲೋ ಥ್ರೂ ದ ಸರ್ಕ್ಯೂಟ್. ಡ್ಯೂ ಟು ದ ಹೀಟಿಂಗ್ ಎಫೆಕ್ಟ್ ದ ಎಲೆಕ್ಟ್ರಿಕ್ ಕರೆಂಟ್ ಎನ್ಶೂರ್ಸ್ ದ ಸೇಫ್ಟಿ ಆಫ್ ಎಲೆಕ್ಟ್ರಿಕ್ ಡಿವೈಸ್. ಫ್ಯೂಸನ್ನಲ್ಲಿ ನಾವು ಕನೆಕ್ಟ್ ಮಾಡಿದ್ದಾಗ ಎಕ್ಸಸ್ ಆಫ್ ಕರೆಂಟ್ ಬಂದರೆ ಏನಾಗ್ಬಿಡುತ್ತೆ, ಫ್ಯೂಸೇ ಸುಟ್ಟೋಗ್ಬಿಡುತ್ತೆ. ಆವಾಗ ಸರ್ಕ್ಯೂಟ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಆವಾಗ ನಮ್ಮ ಎಲ್ಲ ಕಂಪೋನೆಂಟ್ಸ್ಗಳು ಸೇಫಾಗಿ ಇರುತ್ತೆ. ವೈ ಆರ್ ದ ಟಂಗ್ಸ್ಟನ್ ವೈರ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕಲ್ ಬಲ್ಬ್? ಡ್ಯೂ ಟು ಇಟ್ಸ್ ಹೈ ರೆಸಿಸ್ಟಿವಿಟಿ ಇಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಬಲ್ಬ್. ರೆಸಿಸ್ಟಿವಿಟಿ ಹೈ ಇರೋದ್ರಿಂದ ಅದು ಉರಿಯುತ್ತೆ. ಅವತ್ತಂದಾಗ ಅದಕ್ಕೋಸ್ಕರ ಟಂಗ್ಸ್ಟನನ್ನು ನಾವು ಯೂಸ್ ಮಾಡ್ತೀವಿ. ರೈಟ್ ದಿ ಸಿಂಬಾಲ್ ಆಫ್ ದಿ ಫಾಲೋವಿಂಗ್ ಟರ್ಮ್ಸ್ ಇನ್ ದ ಸರ್ಕ್ಯೂಟ್. ಜಾಯಿಂಟ್ ಇದ್ದರೆ ಯಾವ ಥರ ಕನೆಕ್ಟ್ ಮಾಡ್ತಾರೆ, ದಿಸ್ ಈಸ್ ವೈರ್. ಜಾಯಿಂಟ್ ಇದೆ ಕನೆಕ್ಟ್ ಮಾಡುವಂಥದ್ದು. ಎಲೆಕ್ಟ್ರಿಕಲ್ ಬಲ್ಬನ್ನು ಯಾವ ರೀತಿ ಮಾಡ್ತಾರೆ, ಈ ರೀತಿ ಬಲ್ಬನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್. Write the diagram of symbol of the resistors used in the circuit. ರೆಜಿಸ್ಟರ್ನ ಯಾವ ರೀತಿ
ಸಿಂಬಾಲಲ್ಲಿ ಗೊತ್ತಿದೆ ನಿಮಗೆ, ಕರೆಕ್ಟ್. ನೀಟಾಗಿ ಮಾಡೋಣ. ಓಕೆ, ನೆಕ್ಸ್ಟ್ ಒನ್. ವಾಟ್ ಈಸ್ ದ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್? ಕರೆಕ್ಟ್, ವೋಲ್ಟ್ ಅಂತ ಕರಿತೀವಿ. ನೇಮ್ ದ ಡಿವೈಸ್ ಇದು ವೋಲ್ಟ್ ಮೀಟರ್, ಕರೆಕ್ಟ್. Suggest any two measures to avoid overloading of domestic circuit. Live and neutral wires should not come into direct contact, or there should be any short circuit in the circuit. Too many appliances should not be connected to a single socket. Should always use quality wires and good quality electrical appliances. ಇದರಲ್ಲಿ ಯಾವುದಾದ್ರೂ ಎರಡು ಬರೆದ್ರೆ ಸಾಕು. What are the reason for occurring overload in electrical circuit? Accidental hike in the supply voltage, connecting too many appliances to a single socket, when live wire and neutral wire come into direct contact. ಮೇಲಿನ ಆನ್ಸರ್ನೇ ನಾವು ಎರಡನ್ನ ಬರೆದ್ರೆ ಸಾಕಾಗತ್ತೆ. ರೈಟ್ ದಿ ಸಿಂಬಲ್ ಆಫ್ ದಿ ಫಾಲೋವಿಂಗ್ ಕಂಪೋನೆಂಟ್ ಯೂಸ್ಡ್ ಇನ್ ದ ಸರ್ಕ್ಯೂಟ್. ರಿಯೋಸ್ಟ್ಯಾಟ್ ಸಿಂಪಲ್ ರಿಯೋಸ್ಟ್ಯಾಟ್. ಈ ಥರನೂ ಕೂಡ ಮಾಡ್ತಾರೆ, ವೇರಿಯಿಂಗ್ ರೆಸಿಸ್ಟೆನ್ಸ್, ಆರ್ ಈ ಥರ ರೆಸಿಸ್ಟೆನ್ಸನ್ನು ಡ್ರಾ ಮಾಡಿ ಒಂದು ಅಪ್ಪರ್ ಯಾರೋ ಮಾರ್ಕನ್ನು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್, ಕ್ರಾಸ್ ವಯರ್ ವಿದೌಟ್ ಜಾಯ್ನಿಂಗ್ ಅಂತ ಕೇಳಿದಾಗ ಈಸಿ ಒನ್. ನೋಡಿ, ಹೀಗಿದ್ರೆ ಯಾವುದಾದ್ರೂ ಒಂದನ್ನು ಈ ರೀತಿ ಬೆಂಡ್ ಮಾಡಿ ಹೀಗೆ ತರಬೇಕು. ವಿದೌಟ್ ಜಾಯ್ನಿಂಗ್ ಕ್ರಾಸ್ ವಯರ್ ಅಂತ ಗೊತ್ತಾಗುತ್ತೆ. ಅಲ್ಲಿ ದರ್ ಇಸ್ ನೋ ಜಂಕ್ಷನ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ರೈಟ್ ದ ಸಿಂಬಲ್ ಆಫ್ ದಿ ಫಾಲೋವಿಂಗ್ ಕಂಪೋನೆಂಟ್ ಯೂಸ್ ಇನ್ ದಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಎಲೆಕ್ಟ್ರಿಕಲ್ ಸೆಲ್, ಇನ್ನೊಂದು ವೋಲ್ಟ್ ಮೀಟರ್. ಎಲೆಕ್ಟ್ರಿಕಲ್ ಸೆಲ್ ನಿಮ್ಗೆ ಗೊತ್ತಿದೆ, ಈಸಿ ಒನ್. ಈ ಥರ ನೋಡಿ, ಇದು ಬಿಗರ್ ಲೈನ್ ಇರೋದು ಪಾಸಿಟಿವ್ ಟರ್ಮಿನಲ್, ಸ್ಮಾಲರ್ ಲೈನ್ ಇರೋದು ನೆಗೆಟಿವ್ ಟರ್ಮಿನಲ್. ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಮೈನಸ್ಸು ಕೂಡ ಬರೀತಾರೆ. ಹಾಗೆ ವೋಲ್ಟ್ ಮೀಟರ್ ಹೇಗೆ ಒಂದು ರೌಂಡ್ ಹಾಕ್ಬಿಟ್ಟು ಮಿಡ್ಲಲ್ಲಿ ವಿ ಬರೆದು ದಿಸ್ ಈಸ್ ವೋಲ್ಟ್ ಮೀಟರ್ ಸಿಂಬಲ್. ಡ್ರಾ ದಿ ಸಿಂಬಲ್ ಡಯಾಗ್ರಾಮ್ ಆಫ್ ಟೂ ಎಲೆಕ್ಟ್ರಿಕಲ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ದ ಸರ್ಕ್ಯೂಟ್ ಅಂತ ಹೇಳಿದ್ದಾರೆ. ಸಿಂಪಲ್ಲು. ಸೊ ಈ ಥರ ಸೀರೀಸ್ನಲ್ಲಿ ಕನೆಕ್ಷನ್ ಮಾಡಿದರೆ ಓಕೆ, ಪಾಸಿಟಿವ್ ನೆಗೆಟಿವ್ ಆಗಿರುತ್ತೆ, ಪಾಸಿಟಿವ್ ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕ್ಯಾನ್ ದ ಎಲೆಕ್ಟ್ರಿಕಲ್ ಹೀಟರ್ 2 kilowatt capacity be connected to an electrical circuit 15 ampere rating 220 volt potential difference? Justify your answer. Yes, you can connect it because the circuit rating is less than 15 ampere. What happens if the fuse wire is connected to neutral wire instead of connecting it into the live wire in the meter board of the house? ಏನಾಗುತ್ತೆ, ನಾವು ನ್ಯೂಟ್ರಲ್ ವೈರ್ಗೆ ಕನೆಕ್ಟ್ ಮಾಡಿದ್ದೀವಿ, ಯಾವುದು ಕನೆಕ್ಟ್ ಮಾಡಿಲ್ಲ, ಲೈವ್ ವೈರ್ಗೆ ಕನೆಕ್ಟ್ ಮಾಡದಿದ್ದಾಗ, ದೆನ್ ಈವನ್ ವೆನ್ ದ ಫ್ಯೂಸ್ ವೈರ್ ಬರ್ನ್ಸ್, ಫ್ಯೂಸ್ ವೈರ್ ಸುಟ್ಟೋಗಿದ್ರೂ ಕೂಡ the appliances remains connected with the live wire and the current supply will not be disrupted due to overloading. ಇಲ್ಲೇನಾಯಿತು, ಫ್ಯೂಸಿಂದ ಏನು ಪ್ರಯೋಜನ ಆಗಿಲ್ಲ. ಅದಕ್ಕೋಸ್ಕರ ಲೈವ್ ವೈರ್ಗೆ ಫ್ಯೂಸ್ ವೈರ್ನ ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ವೆನ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಈಸ್ ಇನ್ಕ್ರೀಸ್ಡ್ ಬೈ ದಿ 10 times, what change that occur in the magnetic field? Correct. The magnetic field strength increased by 10 times.